ಅದು ಒಬ್ಬ ದೂತನ ಕೈಗೆ ಕೊಟ್ಟು ನೇರವಾಗಿ ಆ ಲಂಕೆಯ ಅರಸ ರಾವಣನಿಗೆ ಕಳಿಸ್ತಾನೆ. ತಕ್ಷಣ ನನಗೆ 20 ಮಣ ಬಂಗಾರ ಕೊಟ್ಟು ಕಳಿಸ್ ನೀನು ಅಂತ. ಅವನಿಗೆ ವೇಗ ಹೋಗ್ಬಿಡುತ್ತೆ ರಾವಣನಿಗೆ. ನೀವು ಹೆಸರೇ ಕೇಳಲಿಲ್ಲ, ನಾನು 20 ಮಣ ಬಂಗಾರ ಕೊಡಬೇಕಂತೆ. ಕೊಡೋಕ್ಕಾಗಲ್ಲ ಹೋಗಂತ ಹೇಳಿ ಅವನನ್ನು ಬಂಧನದಲ್ಲಿ ಇಡ್ತಾರೆ, ಆ ದೂತನನ್ನು. ಇದನ್ನು ನೋಡಿದಂಥ ಹೆಂಡತಿ ಮಂಡೋದರಿ ಹೇಳ್ತಾಳೆ, ಇಲ್ಲ, ತಪ್ಪು ಮಾಡಿದ್ರೆ ನೀವು 20 ಮಣ ಬಂಗಾರ ಕೊಟ್ಟು ಕಳಿಸ್ಬೇಕಾಗಿತ್ತು ನೀವು ಅಂತ ಹೇಳಿದಾಗ, ಏನು ಅಂತಹ ಆ ಚಕ್ರವೇಣನ ಹೆಸರೇ ಕೇಳಲಿಲ್ವಲ್ಲ, ಅವನ ಹೆಸರಿನ ಮಹತ್ವ ತಿಳಿಸ್ತೀನಿ ನೋಡಿ ಅಂತ ಹೇಳಿ ಒಂದಷ್ಟು ಅಕ್ಕಿ ಕಾಳನ್ನು ತಗೊಂಡು ಎರಚ್ತಾಳೆ. ಗುಬ್ಬಚ್ಚಿಗಳೆಲ್ಲ ಬರುತ್ತೆ, ತಿನ್ನೋಕ್ಕೆ ಶುರು ಮಾಡುತ್ತೆ. ತಕ್ಷಣ ಹೇಳ್ತಾಳೆ, ಚಕ್ರವೇಣನ ಆಜ್ಞೆ, ತಿನ್ನಬೇಡಿ ಕಾಳನ್ನು ಅಂದಾಗ ಕಾಳು ತಿನ್ನೋದನ್ನು ನಿಲ್ಲಿಸುತ್ತೆ ಹಕ್ಕಿಗಳೆಲ್ಲ. ಮತ್ತೆ ಕಾಳು ಹಾಕ್ತಾಳೆ. ರಾವಣನ ಆಜ್ಞೆ, ತಿನ್ನಬೇಡಿ ಅಂದಾಗ ತಿಂತಾನೆ ಇರುತ್ತವು. ಮತ್ತೆ ಕಾಳನ್ನು ಹಾಕಿ ಇನ್ನೊಂದಷ್ಟು ಹಕ್ಕಿಗಳು ಬಂದು ತಿನ್ನೋವಾಗ ಚಕ್ರವೇಣನ ಆಜ್ಞೆ, ತಿನ್ನಬೇಡಿ ಅಂದಾಗ ಎಲ್ಲ ಹಕ್ಕಿಗಳು ತಿನ್ನೋದು ನಿಲ್ಲಿಸುತ್ತೆ, ಒಂದು ಹಕ್ಕಿ ಮಾತ್ರ ತಿಂತಾನೇ ಇರುತ್ತೆ. ಆಗ ಎಲ್ಲಿಂದ ಬಂತೋ ಗೊತ್ತಿಲ್ಲ, ಒಂದು ಚಕ್ರ ಬಂದು ಆ ಹಕ್ಕಿಯ ಕುತ್ತಿಗೆಯನ್ನು ಅಲ್ಲೇ ಕತ್ತರಿಸ್ಬಿಡುತ್ತಂತೆ. ಇದನ್ನು ನೋಡಿದಾಗ ರಾವಣನಿಗೆ ಅನಿಸುತ್ತೆ, ಇಲ್ಲ, ಯಾರೋ ಮಹಿಮನೆ ಇರಬೇಕು ಅಂತ ಹೇಳಿ 20 ಮಣ ಬಂಗಾರವನ್ನು ಕೊಟ್ಟು ಕಳಿಸ್ತಾನಂತೆ. ಅದನ್ನು ನೋಡಿ ಆಶ್ಚರ್ಯಚಕಿತಳಾದ ಹೆಂಡತಿ ಕೇಳ್ತಾಳೆ, ಹೇಗೆ ರಾವಣನಂಥ ದೊಡ್ಡ ಅರಸ ನಿನಗೆ ಕೊಟ್ಟ ಅಂದರೆ ಅದು ಧರ್ಮದ ಮಹತ್ವ ಅಂತ ವಿವರಿಸಿ ಹೇಳಿದಾಗ ಆ ಹೆಂಡತಿಯಾದವಳು ಹೇಳ್ತಾಳಂತೆ, ಅಯ್ಯೋ ನನಗೆ ಬೇಡ, ನಮ್ಮ ಧಾರ್ಮಿಕ ಬದುಕನ್ನೇ ಸಾಕು, ಇದನ್ನು ವಾಪಸ್ಸು ರಾವಣನಿಗೆ ಕಳಿಸಿ ಅಂತ ಹೇಳ್ತಾರಂತೆ. ಹಾಗಾಗಿ ನಮ್ಮ ಮಿತಿಯಲ್ಲಿ ಬದುಕನ್ನು ನಡೆಸೋದು ಬಹಳ ಮುಖ್ಯ. ಅವರು ಹಾಗಿದ್ದಾರೆ, ಇವರು ಹೀಗಿದ್ದಾರೆ ಅಂತ ಅವರನ್ನು ಅನುಕರಿಸೋಕೆ ಹೋಯಿತು ಅಂದರೆ ನವಿಲನ್ನು ನೋಡಿ ಅದೇನೋ ಬಾಲ ತೆರೆಕೊಳ್ತು ಅಂತಾರಲ್ಲ, ಆ ಥರ ಆಗುತ್ತೆ. ಹಾಗಾಗಿ ನಮ್ಮ ಮಿತಿಯಲ್ಲಿ ಬದುಕೋದನ್ನು ನಾವೆಲ್ಲ ಕಲ್ತ್ಕೊಳ್ಳೋಣ.